ನಾವು ತಿಪಟೂರಿನ ಸಮೀಪದಲ್ಲಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿನ ಜನಪ್ರಿಯ ನಾಯಕರಾದಂಥ ಕೆ ಷಡಕ್ಷರಿ ಅವರ ನಿವಾಸಕ್ಕೆ ಎಂಟ್ರಿ ಕೊಡ್ತಿದ್ದೇವೆ. ನಾವೀಗ ತಿಪಟೂರಿನ ಪರಿವೀಕ್ಷಣಾ ಮಂದಿರ ಬಳಿ ಇದ್ದೇವೆ. ಇನ್ನೇನು ಕೆಲವೇ ಸಮಯಗಳಲ್ಲಿ ನಮ್ಮ ಡೇವಿಡ್ ಲೀಡರ್ನ ನಾಯಕರಾದಂಥ ಕೆ ಷಡಕ್ಷರಿ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದೀವಿ. ಅವರ ದೈನಂದಿನ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಈಗ ನಮ್ಮ ಡೇವಿಡ್ ಲೀಡರ್ನ ನಾಯಕರಾದಂಥ ಕೆ ಷಡಕ್ಷರಿ ಅವರ ಮನೆ ಇದ್ದೀವಿ. ಅವರ ಮನೆಗೆ ಎಂಟ್ರಿ ಆಗ್ತಾ ಇದೀವಿ. ನೋಡೋಣ ಅವ್ರು ಏನ್ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ ಅಂತ. ತಿಪಟೂರಿನ ಶಾಸಕರಾದಂಥ ಕೆ ಷಡಕ್ಷರಿ ಅವರು ಈಗಷ್ಟೇ ವಾಕಿಂಗ್ ಅನ್ನ ಮುಗಿಸಿ ನಮ್ಮೊಂದಿಗೆ ಇದ್ದಾರೆ. ಅವರೊಂದಿಗೆ ಕೆಲ ಕಾಲ ವಾಕಿಂಗ್ ಬಗ್ಗೆ ಮಾತಾಡೋಣ. ಅವರಿಗೆ ಯಾರಾದರೂ ಸಲಹೆ ಕೊಟ್ಟಿದ್ರು ಅಥವಾ ಅವರಾಗಿ ಸ್ವಯಂ ಪ್ರೇರಿತರಾಗಿ ವಾಯುವಿಹಾರ ಮಾಡ್ತಕ್ಕಂಥದ್ದು, ವ್ಯಾಯಾಮ ಮಾಡ್ತಕ್ಕಂಥದ್ದು ಅವರಾಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರಿಂದ ಕೇಳೋಣ. ಸರ್, ದಿನದಲ್ಲಿ ಎಷ್ಟು ಕಿಲೋಮೀಟರ್ ಅಂದರೆ ಎಷ್ಟು ಗಂಟೆ ಅಥವಾ ಎಷ್ಟು ಕಿಲೋಮೀಟರ್ ವಾಕಿಂಗ್ ಅನ್ನ ಮಾಡ್ತೀರಾ ಸರ್? ನಾನು ವಾಕಿಂಗ್ ನಿತ್ಯ ಸುಮಾರು 1 ಗಂಟೆ. ಸೊ ಅದರಲ್ಲಿ ಎಕ್ಸಸೈಸು ಸೇರಿಸ್ಕೊಂಡು ಕನಿಷ್ಠ 4 ಕಿಲೋಮೀಟ್ರ್ ವಾಕ್ ಮಾಡೇ ಮಾಡಿ. ಸೊ ಅದು ನಿತ್ಯ ಇದು ನಾನು ಭಾಳ ಮುಂಚೆಯಿಂದ ವಾಕಿಂಗ್ ಏನು ಮಾಡ್ತಾ ಇರಲಿಲ್ಲ. ಸೊ ಹೀಗೆ ವೈದ್ಯರ ಒಂದು ಸಲಹೆ, ಅನಾರೋಗ್ಯ ಇದ್ದಾಗ ಸ್ವಲ್ಪ ಬಾಡಿ ವೆಯ್ಟ್ ಜಾಸ್ತಿ ಆದಾಗ ಅವರು ಸಲಹೆ ಕೊಟ್ಟರು. ಆ ಪ್ರಕಾರವಾಗಿ ನಾನು ನಿತ್ಯ ವಾಕ್ ಮಾಡ್ತೇನೆ. ಸುಮಾರು 3/4 ಗಂಟೆ ವಾಕ್ ಮಾಡ್ತಾನೆ, 1/4 ಗಂಟೆ ಎಕ್ಸಸೈಸ್. ಅಂದರೆ ವೈದ್ಯರ ಸೂಚನೆ ಸಲಹೆ ಅಂತ ಹೇಳಿದ್ರೆ ಅವರು ನೀವು ಈಗಾಗಲೇ ಒಂದು ರೀತಿ ಬೈಪಾಸ್ಗೆ ಒಳಗಾಗಿದ್ದೀರಿ. ಅದಾದ್ಮೇಲೆ ಹೇಳಿದ ಅದಕ್ಕೂ ಮುಂಚೆ ಏನಾದರೂ? ಅದಕ್ಕೂ ಮುಂಚೆನೆ ನಂದು ಏನಿತ್ತು ಅಂದ್ರೆ ಮುಂಚೆ ವಾಕಿಂಗ್ ಬೇಕಾಗ್ತಿರ್ಲಿಲ್ಲ. ನನ್ನ ನಿತ್ಯ ಚಟುವಟಿಕೆನೆ ಬೆಳಗ್ಗೆ ತೋಟಕ್ಕೆ ಹೋಗ್ತಿದ್ದೆ, ತೋಟ ಎಲ್ಲ ರೌಂಡ್ ಆಗ್ತಿದ್ದೆ. ಅವಾಗ ನನಗೆ ಇದು ವಾಕಿಂಗ್ ಅಂತ ಅನ್ನಿಸ್ತಿರ್ಲಿಲ್ಲ. ಆ ಗಿಡ ನೋಡೋದು, ಈ ಗಿಡ ನೋಡೋದು, ಬಿದ್ದಿದ್ರೆ ಎತ್ಕೊಂಡ್ಬರೋದು, ಇನ್ನೊಂದು ತಕ್ಕಾಕೋದು, ಆಮೇಲೆ ಜನರು ಕೆಲಸ ಮಾಡ್ತಿದ್ರೆ ಅಲ್ಲಿ ಹೋಗೋದು ಬರೋದು, ಈ ತರ ಇದ್ದಾಗ ಅದೊಂಥರ ಆರೋಗ್ಯಕರವಾಗೂ ಇದ್ದ. ಒಂದು ರೀತಿ ಅಲ್ಲಿ ಬಾಡಿನ ದಂಡಿಸ್ತಾ ಇದ್ದೆ. ಸೊ ಅದರಿಂದ ಅವಾಗೇನು ವಾಕಿಂಗ್ ಅಂತ ನಾನು ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ಅದರಲ್ಲೂ ನಾನು ಈ ಪಟ್ಟಣಕ್ಕೆ ಬಂದೆ. ನಾನು ಹಳ್ಳಿನಲ್ಲಿದ್ದಾಗ ಆ ಸಮಸ್ಯೆ ಇರಲಿಲ್ಲ. ನಮ್ಮ ಮನೆಯಿಂದ ತೋಟನೇ ಸುಮಾರು 2-2.5 ಕಿಲೋಮೀಟರ್. ಒಂದು ರೌಂಡ್ ಬಂದಿರೋ ಸಾಕಾಗ್ತಾ ಇತ್ತು. ನಿತ್ಯ ಹೋಗ್ತಿದ್ದೆ ತೋಟಕ್ಕೆ. ಸೊ ಅದರಿಂದ ಅಲ್ಲಿ ವಾಕಿಂಗ್ ಅಂತ ಅನಿಸ್ತಿಲ್ಲ. ಇಲ್ಲಿಗೆ ಬಂದಮೇಲೆ ಮತ್ತೆ ವೈದ್ಯರ ನಮ್ಮ ಡಾಕ್ಟರ್ ಜವಳಿಯವರು ನನಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಸೊ ಅವರು ಕನಿಷ್ಠ ನೀವು ಅರ್ಧ ಗಂಟೆ ಎಕ್ಸಸೈಸು, ಸಣ್ಣ ಪುಟ್ಟ ಇದೆಲ್ಲ ಹೇಳಿದ್ದಾರೆ, ಅದನ್ನು ಮಾಡಬೇಕು. 1/4 ಗಂಟೆ, ಒಟ್ಟಿನಲ್ಲಿ 1 ಗಂಟೆ ಮಿನಿಮಮ್ ನಿಮ್ಮದು ದೇಹ ದಂಡಿಸ್ತಕ್ಕಂಥ ನಿತ್ಯ ನೀವು ಮಾಡಬೇಕಂತ. ಕ್ಷೇತ್ರದ ಅಭಿವೃದ್ಧಿಗಿರ್ಬೋದು, ಜನರ ಸಮಸ್ಯೆಗಳಿಗೆ, ಜನರ ಒತ್ತಡನೂ ಇದೆ. ಈಗ BP ಆಗಬೇಕಾದ್ರೆ ಜನರ ಒತ್ತಡನೂ, ಕೆಲವ್ರು ಪಾಪ ಅರಿವಿರ್ತದೆ, ಕೆಲವ್ರಿಗೆ ಅರಿವಿರೋದಿಲ್ಲ. ಇಲ್ಲ ಇದಾಗಲೇಬೇಕು ಅಂತಾರೆ, ಇಲ್ಲೆಲ್ಲ ಮಾಡಲೇಬೇಕು ಅಂತಾರೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಎಲ್ಲ ಬಿದ್ದಾಗೆ. ಆಮೇಲೆ ನಿತ್ಯ ನಾನು ಆಕ್ಟಿವ್ ಆಗಿರ್ತಾನೆ. ನಾನು ಸೋಮಾರಿ ಥರ ಕೂರೋದು, ನನಗೆ ಯಾವುದೋ ಬೇರೆ ಹವ್ಯಾಸಗಳೆಲ್ಲ, ಕ್ಲಬ್ಗಳಿಗೆ ಹೋಗ್ತಕ್ಕಂಥದ್ದು, ಇಸ್ಪೀಟ್ ಆಡ್ತಕ್ಕಂಥದ್ದು, ದುಶ್ಚಟಗಳು ಯಾವುದಿಲ್ಲ, ಆ ಥರ ಯಾವುದಿಲ್ಲ. ಸೊ ಅದರಿಂದ ನಾನು ಬಹುತೇಕ ಎಲ್ಲ ವೇಳೆನೂ ಸಾರ್ವಜನಿಕರ ಉಪಯೋಗ ಮತ್ತು ನನ್ನ ಸ್ವಲ್ಪ ಅದರಲ್ಲಿ ಒಂದು 2% ನಮ್ಮ ಕುಟುಂಬದ ಕಡೆ ಗಮನ ಹರಿಸ್ತಕ್ಕಂಥದ್ದು, ಇದನ್ನೆಲ್ಲ ನೋಡ್ತಾನೆ. ಇಲ್ಲಿ ತಿಪಟೂರಿಗೆ ಬಂದಾಗ ಇಲ್ಲಿ ನಿಮ್ಗೆ ವಾಕಿಂಗ್ ಮಾಡೋದಕ್ಕೆ ಯಾರಾದರೂ ಬಂದು ಜೊತೆ ಆಗ್ತಕ್ಕಂಥ ಗೆಳೆಯರು ಯಾರಾದರೂ ಇದ್ದಾರೆ? ಒಂದು 3-4 ಜನ ಇದ್ದಾರೆ. ನನ್ನ ಮನೆ ಅಕ್ಕಪಕ್ಕ ಮತ್ತು ನನ್ನ ಆತ್ಮೀಯರು ಎಲ್ಲ.
ಅದೇ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಆ ಥರ ಸ್ನೇಹಿತರು? ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರುಗಳು ಭಾಳಷ್ಟು ಜನ ಇದ್ದಾರೆ, 4-5 ಜನ ನಮ್ಮ ಗೆಸ್ಟ್ ಹೌಸಲ್ಲೇ ಉಳಿತಾರೆ. ಅವರು ನಾವು ವಾಕ್ ಮಾಡ್ತಾ ಇರ್ತೀವಿ. ಮಕ್ಕಳು ಕೂಡ ಏನೋ ಇದಿದೆ, ಸರ್ಕಲ್ ಇದೆ, ಕ್ಯಾಂಪಸ್ ಏನಿದೆ ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಅಲ್ಲೇ ಗರಡಿ ಎಲ್ಲ ಇದೆ. ಅದ್ರಲ್ಲೂ ಸಹ ನೀವು ಗರಡಿಯಲ್ಲೆಲ್ಲ ಹೋಗಿ ಏನಾದ್ರು ಹೋಗಿಲ್ಲ, ನೋಡಿದ್ದಾನೆ. ಬಟ್ ಆ ಥರ ವ್ಯಾಯಾಮ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ನಾನು ಆ ಥರ ಮಾಡ್ಲಿಕ್ಕೂ ಆಗಲ್ಲ. ಅದರಿಂದ ವಾಕಿಂಗ್ ಜಾಸ್ತಿ ಮಾಡ್ತಾನೆ, ಸಣ್ಣ ಪುಟ್ಟ ಎಕ್ಸರ್ಸೈಸ್. ಡಾಕ್ಟರ್ ಏನು ನನಗೆ ಸಲಹೆ ಸೂಚನೆ ಕೊಟ್ಟಿದ್ರು ಅದರ ವ್ಯಾಪ್ತಿಯಲ್ಲಿ ನಾನು ಮಾಡ್ತೀನಿ. ಇಷ್ಟು ಏನು ಇವತ್ತಿನ ನಮ್ಮ ಡೇವಿಡ್ ಲೀಡರ್ನ ನಾಯಕರಾದಂಥ ಕೆ ಷಡಾಕ್ಷರಿ ಅವರ ಪ್ರತಿನಿತ್ಯದ ದಿನಚರಿ. ಇನ್ನು ಇವರ ಬಗ್ಗೆ ಅವರ ಬಾಲ್ಯದ ಗೆಳೆಯರೇನಿದ್ದಾರೆ ಮತ್ತೆ ಅವರ ಸ್ನೇಹಿತರೇನಿದ್ದಾರೆ ಅವರು ನಮ್ಮ ನಾಯಕರ ಬಗ್ಗೆ ಏನೆಲ್ಲ ಹೇಳ್ತಾರೆ ನೋಡೋಣ. ಈಗ ಅವರ ತುಂಬಾ ಪ್ರಿಯವಾದಂತ ಬಾಲ್ಯದ ಗೆಳೆಯ ಇನ್ನು ರಂಗಣ್ಣ ಅವರು ನಮ್ಮ ಜೊತೆಲಿದ್ದಾರೆ. ಅವರ ಪಕ್ಕದಲ್ಲೇ ಅಂದ್ರೆ ನಮ್ಮ ಶಾಸಕರ ಪಕ್ಕದಲ್ಲೇ ಇದ್ದಾರೆ. ನೋಡೋಣ ನಮ್ಮ ಶಾಸಕರು, ನಮ್ಮ ಜನನಾಯಕರು ಬಾಲ್ಯದಲ್ಲಿ ಏನೆಲ್ಲ ತುಂಟಾಟಗಳನ್ನ ಮಾಡ್ತಾ ಇದ್ರು ಮತ್ತೆ ಅವರ ಸ್ನೇಹಿತರ ಒಡನಾಟ ಹೇಗಿತ್ತು ಅನ್ನೋದ್ರ ಬಗ್ಗೆ. ರಂಗಣ್ಣ ಅವರೇ, ಇವತ್ತು ನಿಮ್ಮ ಬಾಲ್ಯದ ಗೆಳೆಯರು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ, ಶಾಸಕರಾಗಿದ್ದಾರೆ, 2 ಬಾರಿ ಶಾಸಕರಾಗಿದ್ದಾರೆ. ನೀವು ಆ ಹೈಸ್ಕೂಲ್ ಅಲ್ಲಿ ಇರ್ಬೋದು, ಪ್ರಾಥಮಿಕ ಮಿಡ್ಲ್ ಸ್ಕೂಲ್ ಅಲ್ಲಿ ಅವರ ಜೊತೆ ಕಳೆದಂತ ದಿನಗಳು ಮತ್ತೆ ಅವರು ಮಾಡ್ದಂತ ಚೇಷ್ಟೆಗಳು ಹೇಗಿತ್ತು? ಇನ್ನು ಬಾಲ್ಯದ ದಿನಗಳು ಒಂದು 15-16 ವರ್ಷದಲ್ಲಿ ನಾವು ಮಿಡ್ಲ್ ಸ್ಕೂಲ್ 13-14 ವರ್ಷದಲ್ಲಿ ನಾವು 13-14 ವರ್ಷದಲ್ಲಿ ನಾವು ಮಿಡ್ಲ್ ಸ್ಕೂಲ್ ಓದ್ತಾ ಇದ್ವಿ. ಇಲ್ಲಿ ಈಚನೂರು ಅಂತ ಇದೆ, ತಿಪ್ಟೂರು ತಾಲೂಕೇನೆ. ಅಲ್ಲಿ ನಮ್ಮೂರು ಅಲ್ಲಿಂದ ಒಂದು 2-3 ಕಿಲೋಮೀಟರ್ ಆಗೋದು, ಕನ್ನುಘಟ್ಟ ಅಂತೇಳಿ. ಯಾಕೆಂದರೆ ಅವಾಗ ಸ್ಕೂಲ್ಗಳು ಭಾಳ ಹತ್ರ ಇರಲಿಲ್ಲ, ಹಳ್ಳಿನಲ್ಲಿ ಪ್ರೈಮರಿ ಸ್ಕೂಲ್ ಮಾತ್ರ ಇದ್ವು. ಇವತ್ತು ಏನು ಡೇವಿಡ್ ಲೀಡರ್ನ ಜನಪ್ರಿಯ ಶಾಸಕರಾದಂಥ ಕೆ ಷಡಾಕ್ಷರಿ ಅವರ ಜೊತೆಯಲ್ಲಿ ಅವರ ದಿನಚರಿಯಲ್ಲಿ ನಾವು ಬೆನ್ನತ್ತಿದ್ವಿ. ಈಗ ಅವರು ಏನು ವಾಕಿಂಗ್ ಎಲ್ಲ ಮಾಡಿದಾಯ್ತು. ಆ ಸಮಯದಲ್ಲೇ ಅವರ ಬಾಲ್ಯ ಸ್ನೇಹಿತರೊಬ್ಬರು ಅವರಿಗೆ ಸಿಕ್ಕಿರ್ತಕ್ಕಂಥದ್ದು, ಅವರೊಂದಿಗೆ ಅವರ ಬಾಲ್ಯ ಜೀವನ ಮತ್ತೆ ಶಾಲೆಗೆ ಹೋಗ್ತಕ್ಕಂಥ ದಿನಗಳೇನಿತ್ತು ಅದ್ರ ಬಗ್ಗೆ ಖುದ್ದು ಅವರ ಬಾಲ್ಯ ಜೀವನ ಮತ್ತೆ ಅವರ ಸ್ನೇಹಿತರ ಬಗ್ಗೆ ಸ್ವತಃ ನಮ್ಮ ಶಾಸಕರನ್ನೇ ಕೇಳೋಣ ಹೇಗಿತ್ತು ಅಂತ. ಸರ್, ನಿಮ್ಮ ಬಾಲ್ಯದ ಗೆಳೆಯರು ಮತ್ತೆ ಕ್ಲಾಸ್ಮೇಟ್ ಸಿಕ್ಕಿದ್ದಾರೆ ರಂಗಣ್ಣ ಅವರು, ಅವ್ರದ್ದು ನಿಮ್ಮದು ಆ ದಿನಗಳು ಹೇಗಿತ್ತು ಸರ್? ಬಹುಶಃ ನಾನು ಒಮ್ಮೊಮ್ಮೆ ಹೇಳ್ತಾ ಇರ್ತೀನಿ, ನಮ್ಮ ಬಾಲ್ಯದ ಶಾಲೆಗೆ ಹೋಗ್ತಕ್ಕಂಥ ದಿನಗಳು ನೆನೆದ್ರೆ ಇವತ್ತು ಬಹಳ ಸಂತೋಷ ಆಗ್ತದೆ. ಆ ದಿನಗಳು ತುಂಬ ತೃಪ್ತಿ ತಂದಿತ್ತು. ಈ ರಂಗಣ್ಣ ನಾವೆಲ್ಲ ಪಕ್ಕದ ಹಳ್ಳಿಯಿಂದ ಆ ಈಚನೂರಿಗೆ ಶಾಲೆಗೆ ಹೋಗ್ತಿದ್ವಿ. ನಿಮಗೆಲ್ಲ ಗೊತ್ತಿದೆ, ಹಿಂದಿನ ದಿನಗಳಲ್ಲಿ ಶಾಲೆಗಳು ಭಾಳ ವಿರಳ ಇತ್ತು, ಕಾಲೇಜುಗಳು ಅಷ್ಟೇ, ಶಾಲೆಗಳು ಅಷ್ಟೇ. ಅದಕ್ಕೆ ನಾನು ಕಲ್ಲೇಗೌಡನಪಾಳ್ಯ ನನ್ನ ಜನ್ಮಭೂಮಿ. ಸೊ ಅಲ್ಲಿಂದ ನಾನು ತಿಪ್ಟೂರಿಗೆ ಬರಬೇಕಾದ್ರೆ 4-5 ಕಿಲೋಮೀಟ್ರು 5 ಕಿಲೋಮೀಟ್ರ್ ಬರಬೇಕಿತ್ತು ಶಾಲೆಗೆ. ನಮ್ಮ ತಂದೆ ತಾಯಿಗೇನೋ ಅಷ್ಟು ದೂರದಿಂದ ಬಂದು ಇಲ್ಲಿ ರಸ್ತೆಯಲ್ಲಿ ಬಸ್ಸು ಅಪಘಾತಗಳು ಅದು ಇತ್ತೆ ಅಂತೇಳಿ ಸ್ವಲ್ಪ ನಾನು ತುಂಟ ಮುಂಚೆಯಿಂದನು. ಸೊ ಅದಕ್ಕೆ ನನ್ನ ಸೋದರತ್ತೆ ಮನೆ ಬೆಳಗರಳ್ಳಿ ಅಂತಿದೆ. ಆ ಬೆಳಗರಳ್ಳಿಯಿಂದ ಈಚನೂರಿಗೆ ಸುಮಾರು 3 ಕಿಲೋಮೀಟ್ರು ಅಥವಾ 4 ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿ ವಾಕಿಂಗೇ ಹೋಗ್ತಿದ್ವಿ, ನಡಿಲೇಬೇಕು, ಬಸ್ಸಿನ ವ್ಯವಸ್ಥೆ ಎಲ್ಲ ಏನಿಲ್ಲ. ಸೊ ಬಸ್ಸಿ ಮತ್ತು ಎಲ್ಲ ಹಳ್ಳಿಯಿಂದ ಬರ್ತಕ್ಕಂಥದ್ದು ಅದೊಂದು ಕೇಂದ್ರ ಊರು. ಭಾಳ ಅಲ್ಲಿ ಪ್ರಜ್ಞಾವಂತರು ಇದ್ದರು, ಭಾಳಷ್ಟು ಹಿರಿಯರು ವಿದ್ಯಾವಂತರು ಇದ್ದರು. ಅಲ್ಲೇ ಒಂದು ಒಳ್ಳೆ ಶಾಲೆನೂ ಇತ್ತು. ಸೊ ಆ ಶಾಲೆಯಲ್ಲಿ ನಾನು 7ನೇ ತರಗತಿವರೆಗೂ ವಿದ್ಯಾಭ್ಯಾಸವನ್ನು ಮಾಡಿದೆ. 1ರಿಂದ 4ರವರೆಗೂ ನನ್ನ ಊರಿನಲ್ಲೇ ಸ್ವಗ್ರಾಮದಲ್ಲೇ ಮಾಡಿದೆ. ಸೊ ಅಲ್ಲಿ ಹುಡುಗಾಟ ನಮಗೇನು ಗೊತ್ತಾಗ್ತಿರಲಿಲ್ಲ, ಬರೀ ಚೇಷ್ಟೆ ಮಾಡ್ತಿದ್ದೆ. ಮನೆಯಿಂದ ಶಾಲೆಗೆ ಹೋಗ್ಬೇಕಾದ್ರೆ ಹಣ್ಣಿನ ಗಿಡಗಳು, ಮಾವಿನ ತೋಟ, ಹಲಸಿನ ತೋಟ ಇವು ಯಾವ್ದಾದ್ರು ಸಿಕ್ಕಿದ್ರೆ ಅದನ್ನೆಲ್ಲ ಕಿತ್ಕೊಂಡು ಹೋಗೋದು, ಅದನ್ನೊಂದು ಕಡೆ ಶೇಖರಣೆ ಮಾಡಿ ಅದೆಲ್ಲರೂ ಹಂಚಿ ತಿಂತಕ್ಕಂಥ ನನ್ನ ಚಿಕ್ಕಂದಿಂದ ಹಂಚಿ ತಿಂತಕ್ಕಂಥ ಸ್ವಭಾವ. ಇವತ್ತು ಅಷ್ಟೇ, ಯಾರು ನನ್ನ ಮನೆಗೆ ಬಂದಾಗ ತಿಂಡಿ ತಿನ್ನೋದು ಬರ್ರಿ, ತಿಂಡಿ ತಿನ್ನಿಂತ ಜೊತೆ ಕೂರ್ಸ್ಕೊಳ್ತೀನಿ. ಹೋಟ್ಲಿಗೂ ಅಷ್ಟೇ, ನಾನೊಬ್ಬನೇ ತಿಂತಕ್ಕಂಥ ಅಭ್ಯಾಸ ಇಲ್ಲ, ನಾನೊಂಥರ ಸಂಘಜೀವಿ. ಓಕೆ, ಇದು ಏನು ಅವರ ವಾಯುವಿಹಾರದಲ್ಲಿ ಸಿಕ್ಕಂತ ಬಾಲ್ಯದ ಗೆಳೆಯನೊಂದಿಗೆ ನಡೆದಂತ ಮಾತುಕತೆ. ಅವರ ಹಳೆಯ ನೆನಪುಗಳನ್ನು ಸಾಕಷ್ಟು ಕಲೆ ಹಾಕಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇದ್ದು ಇಲ್ಲಿವರೆಗೆ ಅಂದರೆ ಬೆಳಗಿನ ವಾಯುವಿಹಾರ ಸಮಯದಲ್ಲಿ ಅವರ ದಿನಚರಿ, ಅದರಲ್ಲಿ ಇವತ್ತು ಅವರು ಸಿಕ್ಕಂಥ ಬಾಲ್ಯದ ಗೆಳೆಯನ ಸವಿ ನೆನಪುಗಳು. ಮುಂದೆ ನಮ್ಮ ನಾಯಕರ ದಿನಚರಿ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದನ್ನ ಮುಂದೆ ನೋಡೋಣ.